ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವಿವತ್ತು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಬಂದು ಸ್ವಚ್ಛ ಸರ್ವೇಕ್ಷಣ್ 24-25ನೇ ಸಾಲಿನ ಪ್ರಶಸ್ತಿಗಳನ್ನು ಇತ್ತೀಚೆಗೆ ರಾಷ್ಟ್ರಪತಿಗಳು ಘೋಷಣೆಯನ್ನು ಮಾಡಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಪ್ರೆಸಿಡೆಂಟ್ ಅವರು ಕಾಂಟೆಕ್ಸ್ಟ್ ಅನ್ನು ನೋಡೋದು ಬರೋದಾದ್ರೆ 2024 ಮತ್ತು 25ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣ್ ಅವಾರ್ಡ್ಗಳನ್ನ ಪ್ರಶಸ್ತಿಗಳನ್ನ ಕೂಡ ಮಾಡಲ್ಪಟ್ಟರು. ಇಂದೋರ್, ಸೂರತ್, ನವಿ ಮುಂಬೈಗಳು ಇವು ಪ್ರೀಮಿಯರ್ ಸೂಪರ್ ಸ್ವಚ್ಛ ಲೀಗ್ನಲ್ಲಿ ಮೊದಲ ಬಾರಿಗೆ ಕಾಣಿಸ್ಕೊಳ್ಳಲಾಗಿದೆ. ಅದರ ಜೊತೆಗೆ ಅಹಮದಾಬಾದ್, ಭೋಪಾಲ್, ಲಕ್ನೋಗಳು ಭಾರತದ ನ್ಯೂ ಕ್ಲೀನ್ ಸಿಟೀಸ್ ಆಗಿ ಎಮರ್ಜ್ ಆಗಿದೆ ಅಥವಾ ಹೊಸದಾಗಿ ಬಂದಿದ್ದಾವೆ ಅನ್ನೋದು ಕೂಡ ಗೊತ್ತಿರಬೇಕಾಗತ್ತೆ. ಅದಲ್ಲದೆ ಪ್ರಾಮಿಸಿಂಗ್ ಕ್ಲೀನ್ ಸಿಟಿ ಅವಾರ್ಡ್ಗಳನ್ನು 34 ಸಿಟಿಗಳಿಗೆ, ಅಂದರೆ ಭಾರತದ ಒಟ್ಟಾರೆ ಇರುವಂತಹ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿರುವಂತಹ 34 ನಗರಗಳಿಗೆ ಪ್ರಾಮಿಸಿಂಗ್ ಕ್ಲೀನ್ ಸಿಟೀಸ್ ಅವಾರ್ಡ್ಗಳನ್ನು ಕೂಡ ಕೊಡಲಾಗಿದೆ. ಅದಲ್ಲದೆ ಭಾರತ ಸರ್ಕಾರ ಸ್ವಚ್ಛ ಸಿಟಿ ಪಾರ್ಟ್ನರ್ಶಿಪ್ ಅನ್ನುವಂಥದ್ದನ್ನು ಕೂಡ ಲಾಂಚ್ ಮಾಡಲಾಗಿದೆ. ಇದ್ರ ಮೂಲಕ ಟಾಪ್ ಸಿಟೀಸ್ ಟು ಮೆಂಟರ್ ಅಂಡರ್ ಪರ್ಫಾರ್ಮಿಂಗ್ ಒನ್ಸ್ ಏನಿವೆ, ಅಂದರೆ ಯೂಶಲಿ ಮೊದಲ ಸ್ಥಾನದಲ್ಲಿರುವಂತಹ ನಗರಗಳು ಕಳಪೆಯ ಒಂದು ನಗರಗಳೇನಿದಾವೆ ಅವಕ್ಕೆ ತಮ್ಮ ಅನುಭವವನ್ನು ಹಂಚಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಬಂದಿದ್ದಾವೆ. ಸೊ ಇದು ಎಷ್ಟಾಗಿದ್ರು ಕೂಡ ಮುಖ್ಯವಾಗಿ ಇದರ ಮುಖ್ಯಾಂಶಗಳು ಏನೇನು ಅಂತ ನೋಡ್ತಾ ಬರೋದಾದ್ರೆ, ಸ್ವಚ್ಛ ಸರ್ವೇಕ್ಷಣ್ 24-25ರ ಒಂದು ಪ್ರಶಸ್ತಿಯ ಕೊಡಲ್ ಮಾಡಲ್ಪಟ್ಟಂತಹ ಪ್ರಶಸ್ತಿ ಪ್ರಮುಖವಾದಂತಹ ಮುಖ್ಯಾಂಶಗಳು ಏನೇನು ಅಂತ ನೋಡೋದಾದ್ರೆ, ಅದು ಹೆಡ್ಡಿಂಗ್ಸ್ ಏನಂತ ನೋಡೋದಾದ್ರೆ, ಪರಿಷ್ಕೃತವಾದಂತಹ ಸ್ವರೂಪ ಮತ್ತು ಸೂಪರ್ ಸ್ವಚ್ಛ ಲೀಗ್ ಅಂತ ಇದೇ ಮೊದಲ ಬಾರಿಗೆ ಕ್ರಿಯೇಟ್ ಮಾಡಲಾಗಿದೆ. ಸೊ ಇದ್ರ ಮೂಲಕ ಕಂಟಿನ್ಯೂಸ್ ಆಗಿ ಇಲ್ಲಿವರೆಗೂ ಕೂಡ ಕ್ಲೀನ್ ಸಿಟೀಸ್ ಅಂತ ಏನು ಇದು ಮಾಡ್ತಾ ಇದ್ದಾವೆ ಅಂತಹ ಸಿಟಿಗಳನ್ನ ಈ ಒಂದು ಕ್ಲಾಸ್ ಅಲ್ಲಿ ಇಡೋದ್ರ ಮೂಲಕ ಒಂದು ನ್ಯಾಯಯುತವಾದಂತಹ ಅಥವಾ ಹೊಸದಾಗಿ ಬರುವಂತಹ ನಗರಗಳಿಗೆ, ಹೊಸದಾಗಿ ಶುಚಿಗೊಳ್ತಾ ಇರುವಂತಹ ಅಥವಾ ಶುದ್ಧ ನಗರಗಳಾಗಿ ರೂಪುಗೊಳ್ತಿರುವಂತಹ ನಗರಗಳಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಅಂದ್ರೆ ಸತತವಾಗಿ 7 ವರ್ಷಗಳಿಂದ ನಂಬರ್ 1 ಸ್ಥಾನದಲ್ಲಿರುವಂತಹ ಇಂದೋರ್ ನಗರಗಳಾಗಿರ್ಬೋದು, ಈ ತರಹದ ನಗರಗಳನ್ನ ಗುರುತಿಸುವ ಮತ್ತು ಗೌರವಿಸುವ ಕೆಲಸವನ್ನ ಈ ಒಂದು ಸೂಪರ್ ಸ್ವಚ್ಛ ಲೀಗ್ ನಲ್ಲಿ ಮಾಡ್ತಾ ಬಂದಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಬರ್ಬೋದು ಸೂಪರ್ ಸ್ವಚ್ಛ ಲೀಗ್ ಅನ್ನುವಂಥದ್ದು, ಇದು ಕೂಡ ನಿಮಗೆ ಮಿನಿಸ್ಟ್ರಿ ಕಡೆಯಿಂದನೇ ಬಂದಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ನಿಮಗೆ ಮೋರ್ ದನ್ 10 lakh ಅಲ್ಲಿರುವಂತಹ ನಗರಗಳು ಅಥವಾ ನಿಮ್ಗೆ ಇಲ್ಲಿ ಒಂದು ನೋಡಬಹುದು ಜನಸಂಖ್ಯೆ ಆಧಾರದ ಮೇಲೆ ನಗರಗಳ ವರ್ಗೀಕರಣ ಅಂತ ಕರೀತೀವಿ. ಇದೇ ಮೊದಲ ಬಾರಿಗೆ ತುಂಬಾ ವಿಸ್ತೃತವಾಗಿ ಜನಸಂಖ್ಯೆ ಆಧಾರದ ಮೇಲೆ ನಗರಗಳನ್ನ ವಿಭಾಗ ಮಾಡಲಾಗಿದೆ. ಅತಿ ಸಣ್ಣ ನಗರಗಳು ಅಂದ್ರೆ 20,000ಕ್ಕಿಂತ ಕೆಳಗಡೆ ಇರುವಂತಹ ಜನಸಂಖ್ಯೆ ಹೊಂದಿರುವಂತಹ ನಗರಗಳನ್ನ ಅತಿ ಸಣ್ಣ ನಗರಗಳಂತಾಗಿ, ಆ ನಂತರದಲ್ಲಿ ಸಣ್ಣ ನಗರಗಳು 20,000ದಿಂದ 50,000 ಜನಸಂಖ್ಯೆಯನ್ನು ಹೊಂದಿರುವ ನಗರಗಳು ಮಧ್ಯಮ ನಗರಗಳು ಅಂತ ಕರಿತೀವಿ. ಆ ಮಧ್ಯಮ ನಗರಗಳಲ್ಲಿ 50,000ದಿಂದ 3 ಲಕ್ಷದವರೆಗೆ ಜನಸಂಖ್ಯೆಯನ್ನು ಹೊಂದಿರುವಂತಹ ನಗರಗಳು, ಮತ್ತು ದೊಡ್ಡ ನಗರಗಳು ಅಥವಾ ಬಿಗ್ ಸಿಟೀಸ್ ಅಂತ ಕರೀತಾರೆ 3 ಲಕ್ಷದಿಂದ 10 ಲಕ್ಷದ ಒಳಗೆ ಜನಸಂಖ್ಯೆಯನ್ನು ಹೊಂದಿರುವಂತಹ ನಗರಗಳು, ಹಾಗೂ ಮಿಲಿಯನ್ ಪ್ಲಸ್ ಸಿಟೀಸ್ ಅಂತ ಕರಿತೀವಿ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ನಗರಗಳು. ಸೊ ಈ ರೀತಿಯಾಗಿ ನೋಡ್ತಾ ಬರುವಂತದ್ದು. ಈ ಸೂಪರ್ ಸ್ವಚ್ಛ ಲೀಗ್ ಸಿಟೀಸ್ ಬಂದಾಗ ಮೋರ್ ದನ್ 10 ಅಂದ್ರೆ ಮಿಲಿಯನ್ ಪ್ಲಸ್ ನಗರಗಳಿಗೆ ಬಂದಾಗ ಮೊದಲ ಸ್ಥಾನದಲ್ಲಿ ಇಂದೋರ್ ಇರುವಂತದ್ದು, ಆ ನಂತರದಲ್ಲಿ ಸೂರತ್, ನವಿ ಮುಂಬೈ, ವಿಜಯವಾಡ, ಈ 4 ಸಿಟೀಸ್ ಟಾಪ್ 4 ಅಥವಾ ಪ್ರಥಮ 4 ಸ್ಥಾನಗಳಲ್ಲಿ ಇವೆ ಅನ್ನುವಂಥದ್ದು. ಇನ್ನು 3ರಿಂದ 10 ಲಕ್ಷದ ಜನಸಂಖ್ಯೆಯ ಒಳಗಿರುವಂತಹ ನಗರಗಳು ಬಂದಾಗ ಮೊದಲ ಸ್ಥಾನದಲ್ಲಿ ನಾಯ್ಡಾ ಇರುವಂತದ್ದು, ಆಮೇಲೆ ಚಂಡೀಗಢ, ಮೈಸೂರು 3ನೇ ಸ್ಥಾನದಲ್ಲಿದೆ. ಅಂದ್ರೆ 3 ಲಕ್ಷದಿಂದ 10 ಲಕ್ಷ ಜನಸಂಖ್ಯೆ ಒಳಗಿರುವಂತಹ ನಗರಗಳಲ್ಲಿ ಮೈಸೂರು ನಗರ 3ನೇ ಸ್ಥಾನವನ್ನ ಪಡ್ಕೊಂಡಿದೆ. ಸೊ ಕರ್ನಾಟಕದಿಂದ ಕೇವಲ ಇದೊಂದೇ ನಗರ ನಿಮ್ಗೆ ಈ ಒಂದು ಕ್ಯಾಟಗರಿನಲ್ಲಿ ಇರುವಂತದ್ದು. ಸೊ ನೆಕ್ಸ್ಟ್ ಉಜ್ಜಯಿನ್ ಆಗಿರ್ಬೋದು, ಗಾಂಧಿನಗರ್ ಅಂಡ್ ಗುಂಟೂರು ನಗರಗಳು ಈ ಒಂದು ಪ್ರದೇಶ, ಈ ಒಂದು ಕ್ಲಾಸ್ ಅಲ್ಲಿ ಇರುವಂತದ್ದು. ನೆಕ್ಸ್ಟ್ 50,000ದಿಂದ 3 ಲಕ್ಷಗಳ ಜನಸಂಖ್ಯೆಯನ್ನು ಹೊಂದಿರುವಂತಹ ನಗರಗಳಲ್ಲಿ ನವದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಅವರು, ಕೌನ್ಸಿಲ್ ಅವರು ಮೊದಲ ಸ್ಥಾನದಲ್ಲಿದ್ದಾರೆ. ಆ ನಂತರದಲ್ಲಿ ತಿರುಪತಿ, ಆಮೇಲೆ ಅಂಬಿಕಾಪುರ್, ದೆನ್ ಲೋನಾವಾಲಾ, ಮಹಾರಾಷ್ಟ್ರದಲ್ಲಿರುವಂತಹ ಲೋನಾವಾಲಾ ಸಿಟಿ ಈ ಒಂದು ಟಾಪ್ 4 ಸ್ಥಾನದಲ್ಲಿದ್ದಾವೆ. ಇನ್ನು 20,000ದಿಂದ 50,000ಗಳ ಒಂದು ಸ್ಥಾನದಲ್ಲಿ ಅಥವಾ ಜನಸಂಖ್ಯೆಯನ್ನು ಹೊಂದಿರುವಂತಹ ನಗರಗಳಲ್ಲಿ ವಿಠಾ ನಗರ ಮೊದಲ ಸ್ಥಾನದಲ್ಲಿದೆ. ಅದಾದ್ಮೇಲೆ ಸಸ್ವಾಡ್ 2ನೇ ಸ್ಥಾನದಲ್ಲಿದೆ, ಅಂಡ್ ಪ್ರವರ ಅನ್ನುವಂಥದ್ದು 3ನೇ ಸ್ಥಾನದಲ್ಲಿದೆ. ಅದಲ್ಲದೆ ನೆಕ್ಸ್ಟ್ ನಿಮಗೆ ದುಂಗರ್ಪುರ್ ಅನ್ನುವಂಥದ್ದು 4ನೇ ಸ್ಥಾನದಲ್ಲಿದೆ. ಅಂಡ್ 20,000ಕ್ಕಿಂತ ಕೆಳಗಿರುವಂತಹ ಒಂದು ನಗರಗಳಲ್ಲಿ ಬಂದಾಗ ಪಂಚಗಾನಿ ಅನ್ನುವಂಥದ್ದು, ಅಂಡ್ ಪಥಾನ್ ಅನ್ನುವಂಥದ್ದು, ಪನ್ಹಾಲಾ ಅನ್ನುವಂಥದ್ದು, ಅಂಡ್ ಬ್ರಿಶಂಪುರ್ ಅನ್ನುವಂಥದ್ದು, ಅಂಡ್ ಬುದ್ನಿ ಅನ್ನುವಂತಹ ನಗರಗಳು ಟಾಪ್ 5 ಸ್ಥಾನದಲ್ಲಿದೆ. ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕಾದಂತಹ ಮಾಹಿತಿ. ನೋಡೋದಾದ್ರೆ ವಿಶೇಷ ಪ್ರಶಸ್ತಿಗಳನ್ನು ಕೂಡ ಈ ಒಂದು ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಈ ಬಾರಿ ಕೊಡಲಾಗಿದೆ. ಅದರಲ್ಲಿ ಸ್ವಚ್ಛ ಮಹಾಕುಂಭ 2025ರ ವಿಶೇಷ ಉಪಕ್ರಮಕ್ಕಾಗಿ ಮುನ್ನಡೆ ಎನ್ನುವಂತಹ ಒಂದು ಕ್ಲಾಸ್ ಅನ್ನು ಮಾಡಲಾಗಿತ್ತು. ಸೊ ಇದರಲ್ಲಿ ಪ್ರಯಾಗ್ರಾಜ್ ನಗರಕ್ಕೆ
ಯಾವುದಕ್ಕೆ? ಪ್ರಯಾಗ್ರಾಜ್ ನಗರಕ್ಕೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅಂದ್ರೆ 2025ನೇ ಸಾಲಿನಲ್ಲಿರುವಂತಹ ಮಹಾಕುಂಭದ ಸಮಯದಲ್ಲಿ ಅಲ್ಲಿ ತೆಗೆದುಕೊಂಡಂತಹ ತ್ಯಾಜ್ಯ ನಿರ್ವಹಣೆಗೋಸ್ಕರ ಈ ನಗರವನ್ನ ಗುರುತಿಸಲಾಗಿದೆ. ಸೊ ಅದು ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್, ಸ್ವಚ್ಛ ಗಂಗಾ ಪಟ್ಟಣವಾಗೂ ಕೂಡ ನಿಮಗೆ ಪ್ರಯಾಗರಾಜವನ್ನ ಆಯ್ಕೆ ಮಾಡಲಾಗಿದೆ. ಈ ಸತಿಯೂ ಕೂಡ ಸ್ವಚ್ಛ ಗಂಗಾ ಪಟ್ಟಣ ಅನ್ನುವಂತಹ ಪ್ರಶಸ್ತಿಗೆ ಕ್ಯಾಟಗರಿನಲ್ಲಿ ಪ್ರಯಾಗರಾಜ್ ಸಿಟಿಯನ್ನ ಮಾಡಲಾಗಿದೆ. ಅಂಡ್ ಸಫಾಯಿ ಮಿತ್ರ ಸುರಕ್ಷಿತ್ ಶೆಹರ್ ಪ್ರಶಸ್ತಿಗಳು ಬಂದಾಗ ನಿಮಗೆ ಮುಖ್ಯವಾಗಿ ವಿಶಾಖಪಟ್ಟಣಂ, ಜಬಲ್ಪುರ್ ಮತ್ತು ಗೋರಖ್ಪುರ್ ಈ 3 ನಗರಗಳಿಗೆ ಪ್ರಶಸ್ತಿಯನ್ನ ಕೊಡಲಾಗಿದೆ. ನೆಕ್ಸ್ಟ್, ಸ್ವಚ್ಛ ಕಂಟೋನ್ಮೆಂಟ್ ಮಂಡಳಿ ಅನ್ನುವಂತಹ ಕ್ಯಾಟಗರಿನಲ್ಲಿ ಸಿಕಂದರ್ಬಾದ್ ಕಂಟೋನ್ಮೆಂಟ್ ಮುಖ್ಯವಾಗಿ ಪ್ರಮುಖ ಪ್ರಶಸ್ತಿ ಸ್ಥಾನವನ್ನ ಪಡ್ಕೊಂಡಿದೆ. ಅಂಡ್ ಭರವಸೆಯ ಸ್ವಚ್ಛ ಶಹರ್ ಅಂತ ಅನ್ನುವಂಥದ್ದು ಅಥವಾ ಪ್ರಾಮಿಸಿಂಗ್ ಕ್ಲೀನ್ ಸಿಟೀಸ್ ಬಂದಾಗ ಮುಖ್ಯವಾಗಿ 33ಗಳು ಅಂತ ಹೇಳ್ತಾ ಅಂದೆ. ಅದ್ರಲ್ಲಿ ನಿಮಗೆ ರಾಜಮಂಡ್ರಿ, ಪಾಟ್ನಾ, ಗುವಾಹಟಿ, ಪಿಪ್ರಿ, ಪಿಂಚಿವಾಡ್, ಆಗ್ರಾ, ಭುವನೇಶ್ವರ್ ನಗರಗಳು ಈ ಒಂದು ಇದರಲ್ಲಿ ಇದೆ ಅನ್ನುವಂಥದ್ದು ನೋಡ್ತಾ ಬರ್ಬೋದು. ಸೊ ಇದಿಷ್ಟು ಸ್ವಚ್ಛ ಶಹರ್ ಅಥವಾ ಟಾಪ್ 5 ಪಾಪ್ಯುಲೇಷನ್ ಇದು ಅಂತ ಕೂಡ ನೀವು ನೋಡ್ತಾ ಬರ್ಬೋದು. ಸೊ ಸ್ವಚ್ಛ ಶಹರ್ ಪ್ರಶಸ್ತಿ ಅಂತ ಕೂಡ ಹೊಸದಾಗಿ ಕೊಡಲಾಗಿದೆ. ಅದರಲ್ಲಿ ನಿಮಗೆ 10 ಲಕ್ಷಕ್ಕಿಂತ ಹೆಚ್ಚಿರುವಂಥದ್ದಲ್ಲಿ ಅಹಮದಾಬಾದ್, ಭೋಪಾಲ್, ದೆನ್ ಲಕ್ನೋ ಇರುತ್ತೆ. 3 ರಿಂದ 10 ಲಕ್ಷದೊಳಗೆ ಮೀರಾ, ಬೈನ್ಪುರ್, ಬಿಲಾಸ್ಪುರ್ ಹಿಂಗಿದಾವೆ. ಸೊ ಇದರಲ್ಲಿ ಯಾವುದೇ ಕರ್ನಾಟಕದಿಂದ ಯಾವುದೇ ಒಂದು ನಗರಗಳು ಸ್ಥಾನವನ್ನು ಪಡೆದಿಲ್ಲ ಅನ್ನುವಂಥದ್ದು ಕೂಡ ನಿಮಗೆ. ಇನ್ನು ಸ್ವಚ್ಛ ಸರ್ವೇಕ್ಷಣ್ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಸ್ವಚ್ಛ ಸರ್ವೇಕ್ಷಣ್ ಅನ್ನುವಂಥದ್ದು 2016ರಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ನಡೆಸುತ್ತಿರುವಂತಹ ಒಂದು ಏನೋ ಲೈಕ್ ಸ್ವಚ್ಛ ಸರ್ವೇಕ್ಷಣ್ ಅನ್ನುವಂಥದ್ದು ಸ್ವಚ್ಛ ಭಾರತ್ ಮಿಷನ್ ನಗರ ಅನ್ನುವಂತಹ ಅಡಿಯಲ್ಲಿರುವ ವಿಶ್ವದ ಅತಿ ದೊಡ್ಡ ನಗರ ಮತ್ತು ಸ್ವಚ್ಛತಾ ಸಮೀಕ್ಷೆ ಆಗಿರುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಇದು ಮುಖ್ಯವಾಗಿ ಸ್ವಚ್ಛ ಭಾರತ್ ಮಿಷನ್ ನಗರ್ ಅನ್ನುವಂಥದ್ದು. ಯಾಕಂದ್ರೆ ಸ್ವಚ್ಛ ಭಾರತ ಮಿಷನ್ ನಲ್ಲಿ ಗ್ರಾಮೀಣ ಅನ್ನುವಂಥದ್ದು ಕೂಡ 2 ಹೆಡ್ಡಿದೆ. ಸ್ವಚ್ಛ ಭಾರತ ಗ್ರಾಮೀಣ, ಸ್ವಚ್ಛ ಭಾರತ ನಗರ ಅನ್ನುವಂಥದ್ದು. ಸ್ವಚ್ಛ ಭಾರತ್ ನಗರ್ ಅಡಿನಲ್ಲಿ ವಿಶ್ವದ ಅತಿ ದೊಡ್ಡ ನಗರ ನೈರ್ಮಲ್ಯ ಮತ್ತು ಸ್ವಚ್ಛತಾ ಸಮೀಕ್ಷೆ ಆಗಿರುತ್ತೆ. ಈ ಅಂಡರ್ ಅಲ್ಲಿ ಸ್ವಚ್ಛ ಸರ್ವೇಕ್ಷಣ್ ಪ್ರಶಸ್ತಿಗಳನ್ನು ಕೂಡ ಮಾಡಲಾಗುತ್ತೆ. ವಾರ್ಷಿಕವಾಗಿ ಶ್ರೇಯಾಂಕಗಳನ್ನ ಅಥವಾ ಲೈಕ್ ರ್ಯಾಂಕಿಂಗ್ ಗಳನ್ನ ಘೋಷಣೆ ಮಾಡೋದ್ರ ಮೂಲಕ ತುಂಬಾ ಉತ್ತಮ ಸಾಧನೆಯನ್ನ ಮಾಡಿರುವಂತಹ ನಗರಗಳಿಗೆ ಸ್ವಚ್ಛತೆಯಲ್ಲಿ, ನೈರ್ಮಲ್ಯದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿರುವಂತಹ ನಗರಗಳನ್ನು ಗುರುತಿಸುವಂತದ್ದು, ಆ ಮೂಲಕ ಪ್ರಶಸ್ತಿಗಳನ್ನು ಕೂಡ ಮಾಡಲಾಗುತ್ತೆ. ಇನ್ನು ಇದರ ಉದ್ದೇಶ ಏನು ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ನಾಗರಿಕರ ಒಂದು ಭಾಗವಹಿಸುವಿಕೆಯನ್ನ ಪಾರ್ಟಿಸಿಪೇಷನ್ ಅನ್ನ ಇನ್ಕ್ರೀಸ್ ಮಾಡುವಂಥದ್ದು, ನೈರ್ಮಲ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂಥದ್ದು ಅಂಡ್ ಮಾನದಂಡಗಳ ಮೂಲಕ ಒಂದು ಸ್ಪರ್ಧಾತ್ಮಕವಾದಂತಹ ಒಕ್ಕೂಟವನ್ನ ಉತ್ತೇಜಿಸುವಂತಹ ಗುರಿಯನ್ನ ಹೊಂದಿದೆ. ಸೊ ಇದು 2000 ನಿಮ್ಗೆ ಲೈಕ್ ಶುರುವಾದಾಗ ಅರೌಂಡ್ ಕೇವಲ 73 ನಗರಗಳಿದ್ದು. ಬಟ್ 24-25ನೇ ಸಾಲಿನಲ್ಲಿ ಬರೋಬ್ಬರಿ 4589 ನಗರಗಳನ್ನ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳನ್ನ ಒಳಗೊಂಡು ಅಷ್ಟು ಮಟ್ಟಿಗೆ ವಿಸ್ತರಿಸಿದೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಮುಖ್ಯವಾಗಿ ತ್ಯಾಜ್ಯ ವಿಂಗಡಣೆ, ಸಂಸ್ಕರಣೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಮತ್ತು ನಾಗರಿಕರ ಒಂದು ಪ್ರಕ್ರಿಯೆಗಳಂತಹ ನಿಯತಾಂಕಗಳನ್ನ ಅಥವಾ ಕ್ರೈಟೀರಿಯಾಗಳನ್ನ ಆಧರಿಸಿ ನಗರಗಳನ್ನ ಮೌಲ್ಯಮಾಪನ ಮಾಡಲಾಗ್ತಾ ಇದೆ. 9ನೇ ಆವೃತ್ತಿ ಏನಿದು ಲೈಕ್ 2025ನೇ ಸಾಲಿನಲ್ಲಿ ಬಂದಂತಹ ಏನಿದೆ ಸ್ವಚ್ಛ ಸರ್ವೇಕ್ಷಣ್ ವರದಿ ಅನ್ನುವಂಥದ್ದು, ಇದು ನಿಮಗೆ 9ನೇ ಎಡಿಷನ್ ಆಗಿರುತ್ತೆ ಅನ್ನೋಂಥದ್ದು ಕೂಡ ಗೊತ್ತಿರಲಿ. ಸೊ ಇದಿಷ್ಟು ನಮಗೆ ಮುಖ್ಯವಾಗಿ ಇರುವಂತ ಸ್ವಚ್ಛ ಸರ್ವೇಕ್ಷಣ್ 2025 ಅಂತ ಏನು ಅಂತ ಬಂದಾಗ ನಿಮ್ಗೆ ಮುಖ್ಯವಾಗಿ ಪರಿಷ್ಕೃತ ಪಟ್ಟಿ ಅಂತ ಮಾಡ್ತೀವಿ. ಈ ಸತಿ ನಿಮ್ಗೆ ರಿವೈಸ್ ಮಾಡಲಾಗಿದೆ. ಲೈಕ್ ಕ್ರೈಟೀರಿಯಾಸ್ ಏನಿದೆ, ಕ್ರೈಟೀರಿಯಾಸ್ ಅಲ್ಲಿ ಒಂದಷ್ಟು ಕ್ರೈಟೀರಿಯಾಗಳನ್ನ ಪರಿಷ್ಕರಣೆ ಮಾಡಲಾಗಿ ಸರಳೀಕರಿಸಲಾಗಿದೆ. ಆ ಮೂಲಕ 10 ಸಮಗ್ರ ವಿಭಾಗಗಳಾಗಿ ಪುನರ್ರಚಿಸಲಾಗಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಇದಲ್ಲದೆ 2025ನೇ ಸಾಲಿನ ಥೀಮ್ ಏನು ಅಂತ ಬಂದಾಗ 3R ಅಂತ ಕರಿತೀವಿ, ನಿಮಗೆಲ್ಲ ಗೊತ್ತಿರುತ್ತೆ. ರೆಡ್ಯೂಸ್, ರೀಯೂಸ್ ಮತ್ತು ನಿಮಗೆ ರೀಸೈಕಲ್ ಅನ್ನುವಂಥದ್ದು, ಕಡಿತ ಮಾಡುವಂಥದ್ದು ಅಂದ್ರೆ ನಾವು ಬಳಸುವಂತಹ ಪದಾರ್ಥಗಳನ್ನ ಕಡಿಮೆ ಬಳಸುವಂಥದ್ದು, ಅವುಗಳನ್ನ ಪುನರ್ ಬಳಸುವಂಥದ್ದು, ಅದಲ್ಲದೆ ಮರುಬಳಕೆಯನ್ನ ಮಾಡುವಂಥದ್ದು. ಸೊ ಇದಿಷ್ಟು ನಿಮ್ಗೆ ಈ ವರ್ಷದ ಒಂದು ಥೀಮ್ ಆಗಿರುತ್ತೆ. ಅದಲ್ಲದೆ ಹೆಚ್ಚುವರಿಯಾಗಿ ಯುವಕರಲ್ಲಿ ಒಂದು ಏನೋ ನಮಗೆ ಸ್ವಚ್ಛತಾ ಮೌಲ್ಯವನ್ನ ರೂಪುಗೊಳ್ಳೋ ರೀತಿಯಲ್ಲಿ ಅವರ ಮನೋಭಾವದಲ್ಲಿ ಬದಲಾವಣೆಯನ್ನು ತರೋದ್ರ ಮಟ್ಟದಲ್ಲಿ ಶಾಲಾ ಮಟ್ಟದಲ್ಲೇ ಮೌಲ್ಯಮಾಪನವನ್ನ ಪ್ರಾರಂಭಿಸುವಂಥದ್ದು ಕೂಡ ನಮಗೆ ಸ್ವಚ್ಛ ಸರ್ವೇಕ್ಷಣ್ 2025ನೇ ಸಾಲಿನ ಮುಖ್ಯವಾಗಿ ಉದ್ದೇಶ ಆಗಿರುತ್ತೆ. ಇದರ ಜೊತೆಗೆ ಸ್ವಚ್ಛ ಭಾರತ್ ಮಿಷನ್ ಅನ್ನೋದು ಕೂಡ ನಿಮ್ಗೆ ಅವಾಗಲೇ ಹೇಳಿದೆ. ಯಾಕೆಂದ್ರೆ ಇವೆರಡು ಕೂಡ ಸ್ವಚ್ಛ ಸರ್ವೇಕ್ಷಣ್ ಪ್ರಶಸ್ತಿಗಳಾಗಿರ್ಬೋದು, ಸ್ವಚ್ಛ ಸರ್ವೇಕ್ಷಣ್ ಸಮೀಕ್ಷೆ ಆಗಿರ್ಬೋದು, ಇವೆರಡು ಕೂಡ ಸ್ವಚ್ಛ ಭಾರತ್ ಮಿಷನ್ ನ ಒಂದು ಏನು ಲೈಕ್ ವಿಭಾಗವಾಗಿ ಅಥವಾ ಇದರ ಒಂದು ಹೊರಬಂದಿರುತ್ತೆ. ಸೊ ಅದರಿಂದಾಗಿ ಸ್ವಚ್ಛ ಭಾರತ್ ಮಿಷನ್ ಕೂಡ ತಿಳ್ಕೋಬೇಕು. ಅಕ್ಟೋಬರ್ 2, 2014ರಲ್ಲಿ ಈ ಒಂದು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯನ್ನ ಮಾಡಲಾಯಿತು. ಇದೊಂದು ರಾಷ್ಟ್ರವ್ಯಾಪ್ತಿ ಸ್ವಚ್ಛತಾ ಅಭಿಯಾನ ಆಗಿರುತ್ತೆ. ಇದನ್ನ ನಿಮ್ಗೆ ಮುಖ್ಯವಾಗಿ 2 ಇದ್ದಂತ ಅವಾಗಲೇ ಹೇಳಿದೆ, ಸ್ವಚ್ಛ ಭಾರತ್ ಗ್ರಾಮೀಣ ಮತ್ತು ಸ್ವಚ್ಛ ಭಾರತ್ ಅರ್ಬನ್ ಅಥವಾ ನಗರ ಅನ್ನುವಂಥದ್ದು.
ಸ್ವಚ್ಛ ಭಾರತ್ ಗ್ರಾಮೀಣ ಅನ್ನುವಂಥದ್ದು ಜಲಶಕ್ತಿ ಸಚಿವಾಲಯದಲ್ಲಿ ಬಂದರೆ, ನಿಮಗೆ ಸ್ವಚ್ಛ ಭಾರತ್ ನಗರ್ ಅನ್ನುವಂಥದ್ದು ಏನು ಹೌಸಿಂಗ್ ಅರ್ಬನ್ ಅಫೇರ್ಸ್ ಅಲ್ಲಿ ಅಥವಾ ನಗರ ಒಂದು ವಸತಿ ಸಚಿವಾಲಯದಲ್ಲಿ ಯೂಶಲಿ ಬರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಇದರ ಮುಖ್ಯವಾಗಿ ಉದ್ದೇಶ ಅಂತ ಅಂದ್ರೆ ಹೆಚ್ಚಿನ ಪ್ರಮಾಣದ ಒಂದು ಶೌಚಾಲಯಗಳನ್ನ ನಿರ್ಮಾಣ ಮಾಡುವಂಥದ್ದು, ಮನೋಭಾವದಲ್ಲಿ ಅಥವಾ ಏನು ಬಿಹೇವಿಯರಲ್ ಚೇಂಜಸ್ ಅಂತ ಏನು ಕರಿತೀವಿ, ಬದಲಾವಣೆಯನ್ನು ತರೋದ್ರ ಮೂಲಕ 2019 ವೇಳೆಗೆ ಭಾರತವನ್ನ ಬಯಲು ಮಲ ವಿಸರ್ಜನೆ ಮುಕ್ತ ನಗರವಾಗಿ ದೇಶವಾಗಿ ಮಾಡುವಂಥದ್ದು ಆರಂಭಿಕವಾದಂತಹ ಗುರಿಯಾಗಿತ್ತು. ಅದನ್ನು ಕೂಡ ಫಾರ್ಮ್ ಮಾಡಲಾಗಿದೆ, ಸಾಧನೆಯನ್ನ ಮಾಡಲಾಗಿದೆ. ಇದರ ಜೊತೆಗೆ ಇತ್ತೀಚೆಗೆ ಇನ್ನೊಂದು ನೆಕ್ಸ್ಟ್ ನಿಮಗೆ ODF ಪ್ಲಸ್ ಅಂತಾನೂ ಕೂಡ ಕರೀತಾರೆ. ಅಂದ್ರೆ ODF ಬಂದಾಗ ಓಪನ್ ಡೆಫಿಕೇಶನ್ ಫ್ರೀ ಸಿಟೀಸ್ ಅಥವಾ ವಿಲೇಜಸ್ ಅನ್ನುವಂಥದ್ದು, ಯಾವುದೇ ಸಮಯದಲ್ಲಿ ಯಾವುದೇ ವ್ಯಕ್ತಿ ಮಲ ವಿಸರ್ಜನೆಯನ್ನ ಬಯಲಿನಲ್ಲಿ ಮಾಡದಲ್ಲೇ ಇರುವಂಥದ್ದು. ಅದಕ್ಕೆ ಅವರಿಗೆ ಖಾಸಗಿಯಾಗಿ ಪ್ರತಿಯೊಂದು ಮನೆಗೂ ಕೂಡ ಶೌಚಾಲಯವನ್ನ ಕಟ್ಟಿಕೊಳ್ಳೋದಕ್ಕೆ ಸರ್ಕಾರವೇ ಒಂದಷ್ಟು ಪ್ರಮಾಣದಲ್ಲಿ ಅನುದಾನವನ್ನು ನೀಡೋದ್ರ ಮೂಲಕ ಮಾನಸಿಕವಾಗಿ ಅಥವಾ ಒಂದು ಮನಸ್ಸಿನ ಒಂದು ಬದಲಾವಣೆಗಳನ್ನು ತರೋದ್ರ ಮೂಲಕ ಅದನ್ನು ಯಶಸ್ಸನ್ನು ಮಾಡಲಾಯಿತು. ಅದರ ಜೊತೆಗೆ ಪ್ರತಿಯೊಬ್ಬರು ಕೂಡ ತಮ್ಮ ಏನು ಟಾಯ್ಲೆಟ್ಗಳನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ಏನು ಸಾರ್ವಜನಿಕವಾದಂತಹ ಏನು ಸಮುದಾಯದ ಶೌಚಾಲಯಗಳಿರ್ತವೆ ಅವನ್ನ ಸುಸ್ಥಿತಿನಲ್ಲಿ ಇಟ್ಕೊಳ್ಳುವಂಥದ್ದು, ಅವುಗಳನ್ನ ಯಥಾಪ್ರಕಾರವಾಗಿ ಕ್ಲೀನಾಗಿ ಕಾಪಾಡ್ಕೊಳ್ಳುವಂಥದ್ದು ಅಂಡ್ ಅವುಗಳನ್ನ ಬಳಸುವಂಥದ್ದನ್ನ ನೀವು ಮುಖ್ಯವಾಗಿ ODF ಪ್ಲಸ್ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ ODF ಪ್ಲಸ್ ಅಂತ ಎರಡು ಇರುತ್ತೆ. ODF ಪ್ಲಸ್ ಬಂದ್ರೆ ODF ಪ್ಲಸ್ ಜೊತೆಗೆ ತ್ಯಾಜ್ಯ ನಿರ್ವಹಣೆಯನ್ನ ಸೂಕ್ತವಾಗಿ ಕೈಗೊಳ್ಳುವಂಥದ್ದು ಅಂಡ್ ಏನು ಫಿಸ್ಕಲ್ ಮ್ಯಾನೇಜ್ಮೆಂಟ್ ಅಂತ ನಾವೇನು ಕರ್ಕೋತೀವಿ, ಫಿಸ್ಕಲ್ ಅನ್ನುವಂಥದ್ದು, ಅದನ್ನು ಕೂಡ ನಾವು ಕೈಗೊಳ್ಳುವಂಥದ್ದು. ಇವೆಲ್ಲವನ್ನು ಮಾಡ್ತಾ ಬಂದಾಗ ODF ಪ್ಲಸ್ ಆಗುತ್ತೆ. ಸೊ ಇದಿಷ್ಟು ಮಿಷನ್ ಮತ್ತು ಸ್ವಚ್ಛ ಸರ್ವೇಕ್ಷಣ್ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.